ಶೀಘ್ರ ಫಲಿತಾಂಶಕ್ಕಾಗಿ ಹಾತೊರೆದು ಶೀಘ್ರ ಪತನಗೊಳ್ಳುವುದಕ್ಕಿಂತ ನಿಧಾನವಾಗಿ ಮೇಲೇರುವುದೇ ಒಳ್ಳೆಯದು. ಕಣ್ಣು ಹಾಯಿಸಿದಲ್ಲೆಲ್ಲ ಪುಟ್ಟ ಪುಟ್ಟ ಹೂಗಿಡಗಳು. ಗಿಡಗಳ ಮಧ್ಯೆ ಓಡಾಡುತ್ತಾ ಅವುಗಳ ಕ್ಷೇಮ ಸಮಾಚಾರ ವಿಚಾರಿಸುತ್ತಿರುವ ಈ ಹೆಣ್ಣು ಮಗಳ ಹೆಸರು ಭವ್ಯ. ಮೂಕೋರ್ಮುಳ ಗ್ರಾಮದ ಈಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ತನ್ನ ಸ್ವಂತ ನರ್ಸರಿಯ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಯೋಜನೆಯ ಕಾರ್ಯಚಟುವಟಿಕೆಯಿಂದ ತನ್ನಲ್ಲಿ ದೃಢತೆ ಮತ್ತು ಸಾಧಿಸುವ ಛಲ ಮೈಗೂಡಿಸಿಕೊಂಡ ಈ ಹೆಣ್ಣು ಮಗಳು ಸಿಡ್ಬಿ ಯೋಜನೆಯ ಸಹಕಾರದಿಂದ ಇಂದು ದೊಡ್ಡ ಮಟ್ಟದಲ್ಲಿ ನರ್ಸರಿ ಉದ್ಯಮದಲ್ಲಿ ತೊಡಗಿದ್ದಾರೆ. ತಮ್ಮ ನರ್ಸರಿಯಲ್ಲಿ ಪತಿಯ ಜೊತೆ ಸೇರಿಕೊಂಡು ಎಲ್ಲ ಕೆಲಸಗಳಲ್ಲಿ ಸ್ವತಃ ತೊಡಗಿಸಿಕೊಳ್ಳುವ ಭವ್ಯ ಅವರು ಗಿಡಗಳನ್ನ ಪಾತಿ ಮಾಡುವುದು, ಮಣ್ಣು ಹದಗೊಳಿಸಿ ಗಿಡ ನೆಡುವುದು, ನೀರು ಹಾಯಿಸುವುದು, ಔಷಧೋಪಚಾರ ಸೇರಿದಂತೆ ಎಲ್ಲ ಕೆಲಸಗಳನ್ನ ಸಾಕಷ್ಟು ಮುತುವರ್ಜಿಯಿಂದ ನಡೆಸುತ್ತಾರೆ. ಧರ್ಮಸ್ಥಳ ಸಂಘ ಸೇರಿ 10 ವರ್ಷ ಆಗಿದೆ. ಅದರಿಂದ ಲೋನ್ ತೊಗೊಂಡು ಸಿಡ್ಬಿ ಲೋನ್ ತೊಗೊಂಡಿದ್ದೀನಿ. 5 ಲಕ್ಷ ಲೋನ್ ತೊಗೊಂಡಿದ್ದೀನಿ. ಅದರಿಂದ ನರ್ಸರಿ ಇಂಪ್ರೂವ್ ಮಾಡಿ ನಮ್ಮ ನರ್ಸರಿ ಚಿಕ್ಕದಾಗಿತ್ತು. ಇವಾಗ ರೋಡ್ ಸೈಡಲ್ಲಿ ಮೇನ್ ರೋಡಲ್ಲಿ ದೊಡ್ಡದಾಗಿ ನರ್ಸರಿ ಮಾಡಿಕೊಂಡು ದಿನ ಇಲ್ಲಿ ಬಿಸ್ನೆಸ್ ಆಗೋ ಥರ ಮಾಡ್ಕೊಂಡಿದ್ದೀವಿ. ನಮ್ಮಿಂದ 1-2 ಜನ ಕೆಲಸ ಮಾಡಿ, ಯಾವಾಗ ಡೈಲಿ 2 ಜನ ಕೆಲಸ ಮಾಡ್ತಾ ಇದ್ದೀವಿ. ಗಿಡಗಳನ್ನು ಆಮದು ಮಾಡಿ ಕೆಲವನ್ನು ತಾವೇ ನೆಟ್ಟು ಪೋಷಿಸುವ ಭವ್ಯ ಅವರು ರೈತರಿಗೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸೇರಿದಂತೆ ಮನೆಗಳಿಗೆ ಹೂಗಿಡಗಳನ್ನ ಸರಬರಾಜು ಮಾಡುತ್ತಾರೆ. ಉತ್ತಮ ಗಿಡಗಳನ್ನು ಕಡಿಮೆ ಬೆಲೆಯಲ್ಲಿ ತಮ್ಮ ಗ್ರಾಹಕರಿಗೆ ಒದಗಿಸುವ ಭವ್ಯ ದಂಪತಿಗಳು ಮುಂದೆ ಈ ನರ್ಸರಿಯನ್ನ ಇನ್ನಷ್ಟು ವಿಸ್ತರಿಸುವ ಉದ್ದೇಶ ಹೊಂದಿದ್ದು, ಇವರ ಛಲ ಬಿಡದ ದುಡಿಮೆ ಈ ಪ್ರಯತ್ನವನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತಿದೆ.